ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಇತ್ತೀಚೆಗೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಮತ್ತೊಮ್ಮೆ ಹಾಡಿ ಹೊಗಳ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ಏನು ವರ್ತೂರ್ ಪ್ರಕಾಶ್ ಅವರು ಹಾಡಿ ಹೊಗಳುವಂಥದ್ದು ಇದು ಮೊದಲೇನಲ್ಲ. ಏನು ತಮ್ಮ ಒಂದು ರಾಜಕೀಯ ಒಂದು ಪ್ರಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನೇ ಅನುಸರಿಸಿಕೊಂಡು ಅವರ ಪರವಾಗಿ ಒಂದು ಹೋರಾಟಗಳನ್ನ ಮಾಡಿಕೊಂಡು ಏನು ಸಿಎಂ ಸಿದ್ದರಾಮಯ್ಯನವರ ಒಂದು ಅನುಯಾಯಿಯಾಗಿದ್ದಂತಹ ವರ್ತೂರ್ ಪ್ರಕಾಶ್ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿದ್ರು, ಒಮ್ಮೆ ಮಂತ್ರಿ ಕೂಡ ಆಗಿದ್ರು. ಆದ್ರೆ ಏನು ಕಳೆದ 2023ರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ವಿಚಾರ ಚರ್ಚೆ ಆಯಿತು. ಆಗ ಅವರ ಎದುರುಳೆಯಾಗಿ ಏನು ಬಿಜೆಪಿ ಪಕ್ಷದಿಂದ ಇದೇ ವರ್ತೂರ್ ಪ್ರಕಾಶ್ ಅವರು ಅವರ ವಿರುದ್ಧ ಚುನಾವಣೆಗೆ ನಿಲ್ಲಲಿಕ್ಕೆ ಎಲ್ಲ ಒಂದು ರೀತಿಯಲ್ಲಿ ಕೂಡ ಸನ್ನದ್ಧರಾಗಿದ್ರು. ಅದರಂತಾನೆ ಏನು ಕೆಲವೊಂದು ಬದಲಾವಣೆಗಳು ಆದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನು ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಆದ್ರೆ 2023ರ ಚುನಾವಣೆಯಲ್ಲಿ ಏನು ಇದೇ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ವರ್ತೂರ್ ಪ್ರಕಾಶ್ ಅವರು ಸೋಲನ್ನ ಕಂಡ್ರು. ಆದ್ರೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರನ್ನ ವರ್ತೂರ್ ಪ್ರಕಾಶ್ ಅವರು ಹಾಡಿ ಹೊಗಳ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಒಂದು ವಿವಾದಕ್ಕೆ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ತಮ್ಮ ಸಮಾಜದ ಒಬ್ಬ ನಾಯಕರನ್ನ ಯಾರಾದ್ರೂ ಕೂಡ ಹೊಗಳಿದ್ರೆ ಖಂಡಿತ ಅದನ್ನ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ. ಒಂದು ಸಮಾಜದ ನಾಯಕರನ್ನ ಹೊಗಳುವಂತಹ ಭರದಲ್ಲಿ ಮತ್ತೊಂದು ಸಮಾಜದ ನಾಯಕರಿಗೆ ಒಂದು ಅವಹೇಳನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇದೀಗ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವ್ರ ಮೇಲೆ ಇರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಕೋಲಾರದಲ್ಲಿ ಒಂದು ಕನಕದಾಸರ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ವರ್ತೂರ್ ಪ್ರಕಾಶ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಒಂದು ಹಾಡಿ ಹೊಗಳಿದ್ರು. ಏನು ಸಿಎಂ ಸಿದ್ದರಾಮಯ್ಯನವರು ನಮ್ಮ ಕುರುಬ ಸಮಾಜದ ಒಬ್ಬ ಹೆಮ್ಮೆಯ ನಾಯಕ, ಖಂಡಿತ ಅವರನ್ನ ಸಿಎಂ ಸ್ಥಾನದಿಂದ ಯಾರು ಕೂಡ ಕೆಳಗಿರಿಸಬಾರದು. ಒಂದ್ ವೇಳೆ ಕಾಂಗ್ರೆಸ್ ನಾಯಕರು ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಸುಮಾರು 25 ಲಕ್ಷ ಜನರೊಂದಿಗೆ ನಾವು ಕಾಂಗ್ರೆಸ್ ನಾಯಕರಿಗೆ ಗೇರವಾಗ್ತಕ್ಕಂಥ ಒಂದು ಕೆಲಸವನ್ನ ಮಾಡೋಣ. ಯಾಕೆಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಸಮಾಜದ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿನೇ ಸಿಎಂ ಸ್ಥಾನದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಏನು ಬಿಜೆಪಿ ಪಕ್ಷದಲ್ಲಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ವರ್ತೂರ್ ಪ್ರಕಾಶ್ ಅವರು ಇತ್ತೀಚೆಗೆ ಒಂದು ಬ್ಯಾಟಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮಾತನಾಡಿರ್ತಕ್ಕಂಥ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಒಂದು ಅವಹೇಳನವಾಗಿ ಮಾತನಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಬಹಳಷ್ಟು ಒಂದು ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿ ನಾಯಕರು ಕೂಡ ಇದಕ್ಕೆ ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಕಾಂಗ್ರೆಸ್ ನಾಯಕರು ಕೂಡ ಬಹಳಷ್ಟು ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಏನು ಸಿಎಂ ಸಿದ್ದರಾಮಯ್ಯ ಅವರ ಒಟ್ಟಿಗೆ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರು ಭಾಗಿಯಾಗಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಒಂದು ಆಡಿ ಹೊಗಳುವಂತಹ ಒಂದು ಬರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಒಂದು ಅವಹೇಳನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಅಂದು ಮಾತನಾಡಿದಂತಹ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರು 100 ದೇವೇಗೌಡರಿಗೆ ಒಬ್ಬ ಸಿದ್ದರಾಮಯ್ಯನವರು ಸಮವಾಗಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಹಾಗಾಗಿನೇ ಈ ಒಂದು ಪದಗಳೇನಿದೆ ಈಗ ಬಹಳಷ್ಟು ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದ ನಾಯಕರು ಆಗಿರ್ತಕ್ಕಂಥ ವರ್ತೂರ್ ಪ್ರಕಾಶ್ ಅವರು ಸ್ಥಳೀಯವಾಗಿ ಒಂದು ಪಕ್ಷ ಸಂಘಟನೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಈಗ ಮಂತ್ರಿ ಇರೋ ಕಾರಣಕ್ಕಾಗಿ ಇದೀಗ ಜೆಡಿಎಸ್ ನಾಯಕರು ಕೂಡ ವರ್ತೂರ್ ಪ್ರಕಾಶ್ ಅವರೊಂದಿಗೆ ಬಹಳಷ್ಟು ಒಂದು ಚುನಾವಣೆಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಹಾಗಾಗಿನೇ ತಮ್ಮ ಒಂದು ಪಕ್ಷದ ಪ್ರಶ್ನಾತೀತ ನಾಯಕರು ಆಗಿರ್ತಕ್ಕಂಥ ಏನು ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಇದೀಗ ಒಂದು ಅವಹೇಳನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ಇದೀಗ ವರ್ತೂರ್ ಪ್ರಕಾಶ್ ಅವರ ವಿರುದ್ಧ ಬಹಳಷ್ಟು ಒಂದು ವಾಗ್ದಾಳಿ ಕೂಡ ಮಾಡ್ತಾ ಇದ್ದಾರೆ. ಏನು ಈ ಬಗ್ಗೆ ಮಾತಾಡಿರ್ತಕ್ಕಂಥ ಕೆಜಿಎಫ್ ನ ಬಿಜೆಪಿ ಮುಖಂಡರು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಜೊತೆಗೆ ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂಥ ದೇವೇಗೌಡರಿಗೆ ಒಂದು ಕ್ಷಮೆಯಾಚನೆಯನ್ನು ಕೂಡ ಮಾಡಬೇಕು. ಈ ಒಂದು ಘಟನೆಯಿಂದ ಬಹಳಷ್ಟು ಜನರಿಗೆ ಕೂಡ ಒಂದು ನೋವಾಗಿದೆ. ಮತ್ತೆ ದೇವೇಗೌಡರಿಗೆ ಅವರದೇ ಆದಂತಹ ಒಂದು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳ ಪಡೆ ಇದೆ. ಅವರ ವಿರುದ್ಧವಾಗಿ ಮಾತಾಡುವ ಒಂದು ಹೇಳಿಕೆಯಿಂದ ಬಹಳಷ್ಟು ಒಂದು ನಮಗೆ ಮನಸ್ಸಿಗೆ ಕೂಡ ನೋವಾಗಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರನ್ನ ವರ್ತೂರ್ ಪ್ರಕಾಶ್ ಅವರು ಹೊಗಳಿದ್ರೆ ಖಂಡಿತ ಅದಕ್ಕೆ ನಮ್ಮ ವಿರೋಧವಿಲ್ಲ. ಆದ್ರೆ ಬೇರೊಬ್ಬ ಪಕ್ಷದ ನಾಯಕರ ವಿರುದ್ಧ ಈ ರೀತಿಯಾಗಿ ಒಂದು ಅವಹೇಳನ ಮಾಡೋದು ಯಾಕೆ? ಮತ್ತೆ ವರ್ತೂರ್ ಪ್ರಕಾಶ್ ಅವರ ವಿರುದ್ಧವಾಗಿ ಇದಕ್ಕೆ ಒಂದು ಶಿಸ್ತು ಕ್ರಮ ಆಗ್ಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಕೆಜಿಎಫ್ ನ ಬಿಜೆಪಿ ಮುಖಂಡರು ಹೇಳಿರ್ತಕ್ಕಂಥದ್ದು. ಡೆಲ್ಲಿವರೆಗೂ ಹೋಗಿ ಇದು ಮಾಡ್ಕೊಂಡ್ ಬಂದಂತ ದೇವೇಗೌಡನ ವರ್ತೂರ್ ಪ್ರಕಾಶ್ ಮಾತಾಡ್ತಾರೆ. ಕೋಲಾರಲ್ಲಿ ನಮ್ಮ ಒಕ್ಕಲಿಗರು ಓಟು ಆಗದೇನೆ MLA ಆದ, ಮಿನಿಸ್ಟರ್ ಆದ್ನ. ಆ ಮಿನಿಸ್ಟ್ರು ಎಕ್ಸ್ ಮಿನಿಸ್ಟ್ರು ಅನ್ನೋದಕ್ಕೂ ಅದನಿಗೆ ಒಂದು ಬೆಲೆ ಏನಿದೆ. ದೇವೇಗೌಡರನ್ನ ಮಾತಾಡೋಕ್ಕೆ ಅವ್ರಿಗೂ ಒಂದು ಕೂರ್ಲಿಗಿರೋ ಇದೂ ಏಕ್ತೇನೋ ಇಲ್ಲ ಆತನಿಗೆ. ಅದನ್ನ ಮಾತಾಡೋ ರೀತಿ ಇದು 2-3 ಸರ್ತಿನೇ ನಮ್ಮ ಒಕ್ಕಲಿಗರನ್ನ ಮಾತಾಡೋನ. ಅದು ಸ್ವಲ್ಪ ತಿಳ್ಕೊಂಡು ಒಕ್ಕಲಿಗರ ಪಾಠ ಕಲಿಸವ್ರೆ. ಇನ್ನು ಯಾಕೆ ಮತ್ತೆ ಮಾತಾಡೋಕೆ ಹೋಗ್ತಾನೆ? ಇನ್ನೇನಾದರೂ ಮುಂದೆ ಆ ಥರನೇ ಬಂದರೆ ಮುಂದಿನ ಇದು ಅದನ್ನ ಗೊತ್ತಾಗ್ತದೆ. ಆ ಥರ ಮೆಚ್ಚಿಸ್ಬೇಕಾದ್ರೆ NDA ಪಕ್ಷ ಏನಿದೆ ಈಗ ನಮ್ಮ ಹೈಕಮಾಂಡ್ ನಿರ್ಧಾರದಂತೆ ಅದನ್ನು ಹೊರಗೆ ಬಂದು ಮಾತಾಡಿದ್ರೆ ಅವ್ರಿಗೆ ಉತ್ತರ ಏನು ಕೊಡಬೇಕು ವರ್ತೂರ್ ಪ್ರಕಾಶ್ ಅವ್ರಿಗೆ ಅನ್ನೋದನ್ನ ನಾವು ಬಹಿರಂಗವಾಗಿ ಹೇಳ್ತೀರಿ. ಅದರ ರೀತಿ ಸಿದ್ದರಾಮಯ್ಯನವ್ರು ಬಂದಿರೋದು ಎಲ್ಲಿಂದ? ನಮ್ಮ ದೇವೇಗೌಡರ ಗರಡಿಯಿಂದಾನೇ ಬಂದಿರೋದು. ಸಿದ್ದರಾಮಯ್ಯನವ್ರ ಸ್ವಂತ ಪಕ್ಷ ಯಾವುದಿದೆ? ಇದುವರೆಗೂ ಯಾವುದೂ ಇಲ್ಲ. ವರ್ತೂರ್ ಪ್ರಕಾಶ್
2 ಸರಿ ಇಂಡಿಪೆಂಡೆಂಟ್ ಆದ್ರು, ಬರೀ ಕುರುಬರು ಮಾತ್ರ ಹಾಕಿದ್ರ ಓಟ್ ಅವ್ರಿಗೆ. ಎಲ್ಲಾ ಜಾತಿ ಜನಾಂಗದವರು ಓಟ್ ಹಾಕಿ ಒಂದು ವ್ಯಕ್ತಿ ಒಳ್ಳೇನು ಅಂತೇಳಿ ಆಯ್ಕೆ ಮಾಡಿದ್ರು. ಆ ಸಂವಿಧಾನ ಪ್ರಕಾರ ಅವ್ರು ನಡ್ಕೊಂತಾನೆ ಇಲ್ಲ. ಅವರು ಎಲ್ಲೇ ಹೋಗ್ಲಿ ಅವರು ಜಾತಿ ಅಭಿಮಾನ ಇರ್ಬೇಕು, ಎಲ್ಲಾ ವ್ಯಕ್ತಿಗೂ ಜಾತಿ ಅಭಿಮಾನ ಇರುತ್ತೆ. ಬಹಿರಂಗ ವೇದಿಕೆಗಳಲ್ಲಾಗ್ಲಿ, ಸರ್ಕಾರಿ ಕಾರ್ಯಕ್ರಮ ವೇದಿಕೆಗಳಲ್ಲಿ ಇವ್ರು ಫಸ್ಟ್ ಆಫ್ ಆಲ್ ಸರ್ಕಾರಿ ಕಾರ್ಯಕ್ರಮಗಳಿಗೆ ಇವ್ರು ಅನ್ವಯಿಸಲೇಬಾರ್ದು. ಇಂಥ ವ್ಯಕ್ತಿಗಳನ್ನ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರಲ್ಲ, ಅಲ್ಲಿ ಎಲ್ಲಾ ಜಾತಿ ಜನಾಂಗದ ಅಧಿಕಾರಿಗಳು ಇರ್ತಾರ. ಅದ್ರಲ್ಲಿ ನಮ್ಮ ಜಾತಿಯವರೇ ಇರ್ಬೇಕು ಅನ್ನೋ ಇದಾದ್ರೆ ನಿಮ್ ಜಾತಿ ನಾಯಕ ಮಾಡ್ಕೊಂಡಿಲ್ಲ, ನಾವು ಒಂದ್ ಕ್ಷೇತ್ರದಲ್ಲಿ ಗೆದ್ಕೊಂಬ ನೀನ್ ತಾಕತ್ತಿದ್ರೆ ಎಲ್ಲಾ ಜಾತಿ ಜನಾಂಗದವ್ರನ್ನ ಓಟ್ ಹಾಕಿದ್ ಮಾಡ್ತೀಯಾ? ಆ ಕಡೆ ಹೋಗ್ತಾರ ದೇವೇಗೌಡರು ಕಾಲ್ ಹಿಡಿತಾರ, ಈ ಕಡೆ ಹೋಗ್ತಾರ ಯಡಿಯೂರಪ್ಪನ ಕಾಲ್ ಹಿಡಿತಾರ. ನಿನಗ್ ರಾಜಕೀಯ ಸ್ವಂತ ಪರಿಚಿತ ಇದ್ರೆ ದೇವೇಗೌಡರು ಪ್ರಧಾನಿ ಆಗಿದ್ರು, ಅವ್ರ ಮಗನ್ ಇವತ್ತು ಮುಖ್ಯಮಂತ್ರಿ ಮಾಡಿದ್ರಂದ್ರೆ ಅವ್ರಿಗೊಂದು ಬೆಲೆ ಇದೆ. ಇಡೀ ರಾಜ್ಯ ಅಲ್ಲ, ಇಡೀ ಇಂಡಿಯಾನೇ ನೋಡ್ತಾ ಇದೆ ಅವ್ರ ಮಗಂದು ತಾಕತ್ ಏನು ಅಂತ. ಅಂತ ವ್ಯಕ್ತಿ ಬಗ್ಗೆ ಇವ್ರು ಹಗುರವಾಗಿ ಮಾತಾಡ್ತಾರಂದ್ರೆ ಇವ್ರ ಎಂತ ವ್ಯಕ್ತಿ ಅನ್ನೋದನ್ನ ನಾವ್ ಹೇಳ್ಬೇಕಾಗಿಲ್ಲ. 100 ಸಿದ್ದರಾಮಯ್ಯ ಹಾಕಿದ್ರೆ ಒಬ್ಬ ದೇವೇಗೌಡ್ರಲ್ಲ, ಒಬ್ಬ ದೇವೇಗೌಡ್ರ ಇದ್ರೆ 100 ಜನ ಸಿದ್ದರಾಮಯ್ಯನ ರೂಟ್ ಹಾಕ್ತಾರ. ಅದು ನಾವೊಂದು ಕಾರ್ಯಕರ್ತರಾಗಿ ನಮ್ JDS ನೋವಾಗಿದೆ. ಮುಂದಿನ ದಿನಗಳಲ್ಲಿ ಇವ್ರು ಏನಾದ್ರು ಅದೇ ರೀತಿ ಮಾಡಿದ್ರೆ NDA ಕೋಲಾರ ಜಿಲ್ಲೆಯಲ್ಲಿ NDA ಸ್ಟೇಜ್ಗಳಲ್ಲಿ ಇವ್ರನ್ನೆಲ್ಲಿ ಯಾವುದೇ ಕಾರಣಕ್ಕೂ ಅತ್ತಾಕ್ ಬಿಡಲ್ಲ. ವರ್ತೂರ್ ಪ್ರಕಾಶ್ ಅವರು ಖಂಡಿತ ತಾವು ಒಬ್ಬ ಸಮಾಜಕ್ಕೆ ಸೀಮಿತವಾದಂತಹ ನಾಯಕನ ಅಥವಾ ಒಂದೇ ಸಮಾಜದ ಮತಗಳು ಅವರಿಗೆ ಸಾಕಾಗಿದೆಯಾ? ಜೊತೆಗೆ ಈ ರೀತಿಯಾಗಿ ಬಹಳಷ್ಟು ಒಂದು ಪ್ರಶ್ನೆಗಳು ಕೂಡ ಇದೀಗ JDS ನಾಯಕರು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಈ ಒಂದು ಮೈಸೂರು ಭಾಗದಲ್ಲಿ JDS ಪಕ್ಷ ಬಹಳಷ್ಟು ಒಂದು ಬಲಿಷ್ಠವಾಗಿರ್ತಕ್ಕಂಥದ್ದು. ಜೊತೆಗೆ ಇದೀಗ ಬಿಜೆಪಿ ಜೊತೆಗೆ JDS ನಾಯಕರು ಒಂದು ಮೈತ್ರಿ ಕೂಡ ಮಾಡ್ಕೊಂಡಿರೋದ್ರಿಂದ ಸ್ಥಳೀಯವಾಗಿ ಒಂದು ಹೇಳಿಕೆಯಿಂದ JDS ನ ನಾಯಕರು ಮತ್ತೆ ಕಾರ್ಯಕರ್ತರು ಕೆರಳಿದ್ದಾರೆ. ಹಾಗಾಗಿನೇ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರ ವಿರುದ್ಧವಾಗಿ ಒಂದೀಗ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಇದೀಗ JDS ನಾಯಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ತಮ್ಮ ಒಂದು ವಿವಾದಾತ್ಮಕ ಹೇಳಿಕೆಗಳಿಂದಾನೇ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರು ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡ್ರು ಕೂಡ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ CM ಸಿದ್ದರಾಮಯ್ಯ ಅವರನ್ನ ಇತ್ತೀಚೆಗೆ ಬಹಳಷ್ಟು ಒಂದು ಆಡಿ ಹೊಗಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದು ಬಿಜೆಪಿ ಪಕ್ಷದ ನಾಯಕರಿಗೆ ಬಹಳಷ್ಟು ಒಂದು ಇರುಸು ಮುರುಸು ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಇತ್ತೀಚೆಗೆ ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂಥ HD ದೇವೇಗೌಡ ಅವರ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಯಿಂದ ಬಹಳಷ್ಟು ಒಂದು ಸಂಚಲನ ಇದೀಗ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ JDS ನಾಯಕರು ಇದೀಗ ವರ್ತೂರ್ ಪ್ರಕಾಶ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಜಿಲ್ಲಾಧ್ಯಕ್ಷರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದೆ ಏನು ಕ್ರಮ ಕೈಗೊಳ್ತಾರೋ ಖಂಡಿತ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಈ ಒಂದು ಹೇಳಿಕೆಯಿಂದ JDS ನಾಯಕರು ಬಹಳಷ್ಟು ಒಂದು ಆಕ್ರೋಶವನ್ನು ಹೊರಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಪಕ್ಷದಲ್ಲಿ ವರ್ತೂರ್ ಪ್ರಕಾಶ್ ಅವರು ಇದ್ರು ಕೂಡ ತಮ್ಮ ಸಮಾಜದ ನಾಯಕರು ಆಗಿರ್ತಕ್ಕಂಥ CM ಸಿದ್ದರಾಮಯ್ಯ ಅವರ ಬಗ್ಗೆ ಅವರ ಪರವಾಗಿ ಮಾತನಾಡಿದ್ರೆ ನಮ್ಮ ಅಭ್ಯಂತರವೇನೂ ಇಲ್ಲ. ಆದ್ರೆ ಏನು ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂಥ ದೇವೇಗೌಡರ ವಿರುದ್ಧವಾಗಿ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ರೆ ಅಂತವ್ರ ವಿರುದ್ಧ ಒಂದು ಶಿಸ್ತು ಕ್ರಮವನ್ನ ಜರುಗಿಸಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಏನು JDS ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಹೇಳಿಕೆ ವಿಚಾರವಾಗಿ ಬಹಳಷ್ಟು ಒಂದು ಆಕ್ರೋಶ ಕೂಡ ಸಾಮಾಜಿಕ ಜಾಲತಾಣದಲ್ಲಿ JDS ನಾಯಕರು ಮಾಡ್ತಾ ಇದ್ದಾರೆ. ವರ್ತೂರ್ ಪ್ರಕಾಶ್ ಅವರು ಹಿಂದೆ ಕೂಡ CM ಸಿದ್ದರಾಮಯ್ಯ ಅವರ ಪರವಾಗಿ ಬಹಳಷ್ಟು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ರು, ಮತ್ತೆ ಅವರ ವಿರುದ್ಧವಾಗಿ ಕೂಡ ಬಹಳಷ್ಟು ಒಂದು ಮಾತನಾಡಿದ್ರು. ಆದ್ರೆ ಯಾವುದೋ ಒಂದು ರಾಜಕೀಯ ಲಾಭಕ್ಕಾಗಿ ಇದೀಗ ವರ್ತೂರ್ ಪ್ರಕಾಶ್ ಅವರು ಈ ರೀತಿಯಾಗಿ CM ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಇಂತಹ ನಾಯಕರ ವಿರುದ್ಧ ಖಂಡಿತ ಒಂದು ಶಿಸ್ತು ಕ್ರಮ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಕೋಲಾರ ಜಿಲ್ಲೆಯ ಬಿಜೆಪಿ ಮತ್ತು JDS ನಾಯಕರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.